ಸಿದ್ದರಾಮಯ್ಯ ಅವರ ಅಸಲಿ ಆಟ ಬಣ ಬಡಿದಾಟ ಅನ್ನುವಂಥದ್ರ ಜೊತೆಗೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಸರ್ ಬೆಳಗಾವಿ ರಾಜಕಾರಣದ ಕುರಿತಾಗಿ ಸರ್ಕಾರಕ್ಕೆ ಸಂಕಷ್ಟ ಅಂತ ಅಂದ್ರೆ ಒಂದ್ ಕಡೆ ಬೆಳಗಾವಿ ರಾಜಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಈ ಬಾರಿ ಸೌದಿ ಅವರು ಸಂಪುಟಕ್ಕೆ ಬರ್ತಾರೆ ಅನ್ನುವಂಥದ್ದು ಒಂದ್ ಕಡೆ, ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊರಗುಳಿತಾರೆ ಅನ್ನುವಂಥ ಮಾತು ಕೂಡ ಇರುವಂತದ್ದು. ಇದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಹೋಗುತ್ತೆ? ಈ ಬೆಳಗಾವಿ ರಾಜಕಾರಣ ಅನ್ನೋದು ಯಾವತ್ತು ಗೌರ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಇದ್ದಿದೆ. ಕುಮಾರಸ್ವಾಮಿ ಅವರ ಗೌರ್ಮೆಂಟ್ ಬೀಳಲಿಕ್ಕೆ ಯಾರು ಕಾರಣ? ಬೆಳಗಾವಿ ರಾಜಕಾರಣನೇ ಕಾರಣ. ಅದಾದಮೇಲೆ ಇತ್ತೀಚೆಗೆ ಸರ್ಕಾರದ ವಿರುದ್ಧ ಡಿ.ಕೆ. ಶಿವಕುಮಾರ್ ವಿರುದ್ಧ ಜಾರಕಿಹೊಳಿ ಬ್ರದರ್ಸ್ ಸಿಡಿದೇಳಲಿಕ್ಕೆ ಏನು ಕಾರಣ? ಬೆಳಗಾವಿ ರಾಜಕಾರಣ. ಲಕ್ಷ್ಮಣ ಸವದಿ ಕಾಂಗ್ರೆಸ್ಸಿಗೆ ಬಂದು ಮತ್ತೆ ಬಿಜೆಪಿಗೆ ಹೋಗ್ತಾರೆ ಅನ್ನೋಂಥ ಮಾತುಗಳು ಶುರುವಾಗಿತ್ತು. ಕಾರಣ ಬೆಳಗಾವಿ ರಾಜಕಾರಣ. DCC ಬ್ಯಾಂಕ್ನಲ್ಲಿ ಏನೇನಾಯಿತು? ಬೆಳಗಾವಿದೆ. ಹಾಗಾಗಿ ಬೆಳಗಾವಿ ರಾಜಕಾರಣ ಯಾವತ್ತಿದ್ರೂ ಕೂಡ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮವನ್ನು ಬೀರೋದು ಇವತ್ತು ನೆನೆದಲ್ಲ, ನಿಶ್ಚಿತ ಮೊದಲಿಂದನೂ ಇದೆ. ಅಲ್ಲಿ ಪ್ರಭಾವಿ 3 ಜನ ನಾಯಕರೇನಿದ್ದಾರಲ್ಲ, ಒಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ, ಮತ್ತೊಬ್ಬರು ಲಕ್ಷ್ಮಣ್ ಸವದಿ. ಈ 3 ಜನರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಷ್ಟು ಪ್ರಭಾವಿ ಇರಲಿಲ್ಲ ಇಲ್ಲಿವರೆಗೂ, 2ನೇ ಬಾರಿ ಶಾಸಕರಾದಂಥವ್ರು ಅವರು. ಆದರೆ ಸತೀಶ್ ಮತ್ತು ರಮೇಶ್ ಎಲ್ಲ 5-6 ಬಾರಿ ಶಾಸಕರಾದವರು ಸೀನಿಯಾರಿಟಿ ವೈಸ್. ಲಕ್ಷ್ಮಣ ಸವದಿ ಕೂಡ ಕಳೆದ 40 ವರ್ಷದಿಂದ ರಾಜಕೀಯದಲ್ಲಿದ್ದವರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ 2ನೇ ಬಾರಿ ಮಾತ್ರ ಅವರು ಶಾಸಕರಾಗಿದ್ದು. ಲಕ್ಕಿಲಿ ಅವರು 2ನೇ ಬಾರಿಗೆ ಮಂತ್ರಿ ಸ್ಥಾನನೂ ಸಿಕ್ತು, ಮಿನಿಸ್ಟ್ರು ಕೂಡ ಆದರು. 3 ವರ್ಷ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿಯೂ ಕೆಲಸ ಮಾಡಿದರು. ಈಗ ನನಗಿಲ್ಲೊಂದು ಪಾಯಿಂಟ್ ನೆನಪಾಗ್ತಿದೆ ನಿಶ್ಚಿತ, ಏನಂದರೆ ಈ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆಗಳು ಅದರ ಪರಿಷ್ಕರಣೆ ಏನು ಮಾಡ್ತಿದ್ದಾರೆ. ಈಗ ಹೇಳ್ತಾ ಇದ್ದಾರೆ 5,000 ಕೋಟಿಯ ಅಲ್ಲಿ ಏನೋ ಒಂದು ಅಲಿಗೇಷನ್ ಏನು ಬರ್ತಾ ಇದೆ, ಆರೋಪ ಬರ್ತಾ ಇದೆ, ಅಲ್ಲಿ ಲಾಸ್ ಆಗಿದೆ ಅಥವಾ ಏನೋ ಭ್ರಷ್ಟಾಚಾರ ಆಗಿದೆ ಅನ್ನೋಂಥದ್ದು ಏನು ಬರ್ತಾ ಇದೆಯಲ್ಲ, ಇದ್ರ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಂಪುಟದಿಂದ ಹೊರಗಿಡುವಂಥ ಕೆಲಸ ಆಗ್ತಿದೆಯಾ? ಏನಾದರೂ ಕಾರಣ ಬೇಕಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಬರ್ತಾ ಇಲ್ಲ ಸಂಪುಟಕ್ಕೆ ಅಂತ ಯೋಚನೆ ಮಾಡಿದಾಗ ಇಲ್ಲ ಅಲ್ಲೇನೋ ಆಗಿದೆ, ಹಾಗಾಗಿ ಅವ್ರು ಬರ್ತಾ ಇಲ್ಲ ಅಂತ ಹೇಳಕ್ಕೆ ಕಾರಣ ಬೇಕಲ್ಲ. ಸೊ ಆ ಎಲ್ಲ ವಿಚಾರಗಳಿಗಾಗಿ ಈ ರೀತಿಯ ಆರೋಪಗಳು ಕೇಳಿ ಬರ್ತಾ ಇದ್ದಾವ ಅಂತ ಈ ಸರ್ಕಾರ ಈಗ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೂ ಕೈ ಹಾಕಿದೆ. ಎಷ್ಟೋ ಜನ ಅಂದರೆ 1.82 lakhs ಯಜಮಾನಿಯರ ಖಾತೆಗಳಿಗೆ ಹಣ ಹೋಗದೇ ಇರೋ ಥರ ಆಗ್ತಾ ಇದೆ. ಅಷ್ಟು ಜನರಿಗೆ ಹಣ ಹೋಗಿದೆ ಅಂದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವೈಫಲ್ಯ ಅಲ್ವಾ? 3 ವರ್ಷ ಹೋಗಿದೆ ಅಂದರೆ 5,000 ಕೋಟಿ ಎಲ್ಲೋ ಹೋಗಿದೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವೈಫಲ್ಯ ಅಲ್ವಾ? ವೈಫಲ್ಯ ಇರುವಂಥ ನಾಯಕನ ಮತ್ತೆ ಹೇಗೆ ಮಿನಿಸ್ಟರ್ ಮಾಡ್ತಾರೆ ಅವರು? ಅವರು ವೈಫಲ್ಯ ಇಲ್ಲ ಅಂದರೆ ವೈಫಲ್ಯ ಬಂದಿದೆ ಅಂತ ಹೊರಗೆ ಬರ್ತಿರ್ಲಿಲ್ಲ, ಅದು ಬಹಿರಂಗ ಆಗ್ತಿರ್ಲಿಲ್ಲ ಅವ್ರ ಸಂಪುಟಕ್ಕೆ ಬರೋದಾಗಿದ್ರೆ. ಸೊ ಅದು ಬಹಿರಂಗ ಆಗಿರೋದ್ರಿಂದ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಅವ್ರನ್ನ ಈಗ ಹೊರಗಡೆ ಇಡ್ತಾರೆ ಅನ್ನುವಂಥದ್ದು. ಮತ್ತು ಲಕ್ಷ್ಮಣ ಸವದಿ ಅವಶ್ಯಕತೆ ಇದೆ ಇವ್ರಿಗೆ, ಕಾಂಗ್ರೆಸ್ಗೆ ಅಗತ್ಯನೂ ಇದೆ ಮತ್ತು ಅನಿವಾರ್ಯತೆ ಇದೆ ಮತ್ತು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕಾಗಿದೆ. ಲಕ್ಷ್ಮಣ ಸವದಿ BJPಯಲ್ಲಿ DCM ಆಗಿದ್ದಂಥವ್ರು, BJPಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು. ಇವರವರಿಗೆ DCM ಮಾಡೋದು ಬೇಡ, ಅಟ್ಲೀಸ್ಟ್ ಮಂತ್ರಿನೂ ಮಾಡಲಿಲ್ಲ. ಅವರಿಗೂ ಅವ್ರ ಫಾಲೋವರ್ ಅವ್ರದ್ದೊಂದು ಇರುತ್ತಲ್ಲ, ಅವ್ರ ಇಮೇಜ್ ಅನ್ನೋದಿರುತ್ತೆ, ಆಮೇಲೆ ಅವ್ರ ಈಗೋ ಇರುತ್ತೆ, ಅವ್ರ ಪ್ರತಿಷ್ಠೆ ಇರುತ್ತೆ. ಆ ಪ್ರತಿಷ್ಠೆಗೆ ಯಾವುದೇ ರೀತಿ ಧಕ್ಕೆ ಆಗದೆ ಇರೋ ಥರ ಲಕ್ಷ್ಮಣ ಸವದಿ ಇಲ್ಲಿವರೆಗೂ ಇದ್ದಾರೆ. ಕಾಂಗ್ರೆಸ್ನವರು ಲಕ್ಷ್ಮಣ ಸವದಿಯವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ಅವ್ರನ್ನ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ತಾರಾ ಅನ್ನೋದ್ರ ಮೇಲೆ ಲಕ್ಷ್ಮಣ ಸವದಿ ಮುಂದೆ ಯಾವ ರೀತಿ ಹೆಜ್ಜೆ ಇಡ್ಬೋದು ಅನ್ನೋದು. ಜೊತೆಗೆ ನೀವು ಹೇಳೋದು ಕರೆಕ್ಟ್ ಇದೆ, ಲಕ್ಷ್ಮಣ ಸವದಿ ಅಲ್ಲಿ ಕ್ಯಾಬಿನೆಟ್ಗೆ ಬರೋದು ಕನ್ಫರ್ಮ್ ಅನ್ನೋಂಥ ವಾತಾವರಣ ಇದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಹೊರಗಿರ್ತಾರೆ, ಅವರು ಮಂತ್ರಿ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಅನ್ನುವಂಥದ್ದು ಬೆಳಗಾವಿ ರಾಜಕಾರಣವನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಶ್ಚಿತ. ಅದ್ರ ಜೊತೆಗೆ ಸರ್ ನೀವು ಹೇಳ್ತಾ ಇದ್ರಿ ಬಣ ಬಡಿದಾಟ ಅನ್ನುವಂಥದ್ದು, ಅದರಲ್ಲಿ ಈಗಾಗಲೇ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಅಥವಾ HC ಮಹಾದೇವಪ್ಪ ಅವರನ್ನ ಕೈ ಬಿಡಲಾಗುತ್ತೆ ಅನ್ನುವಂಥ ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಏನು ಸಂತೋಷ್ ಲಾಡ್ ಅವರ ಹೆಸರು, ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ಅಂತ ಅಂದ್ರೆ ಸಂತೋಷ್ ಲಾಡ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಸರ್ಕಾರದಿಂದ ಅವ್ರೀಗ ಸದ್ಯ ಅವ್ರ ಸಚಿವ ಸ್ಥಾನ ಕೈ ತಪ್ಪುತ್ತಾ ಅಥವಾ ಹೊರಗಿದಾರಾ ಅಥವಾ ಇದಕ್ಕೇನಾದ್ರೂ ಹಿಂದೆ ಏನಾದ್ರೂ ವರ್ಕ್ ಮಾಡ್ತಾ ಇದಾರ ಅನ್ನುವಂಥದ್ದು, ಅಲ್ಲಿ ಅವರನ್ನ ಸಂಪುಟಕ್ಕೆ ಸೇರಿಸೋಕೆ ಯಾವ ರೀತಿ ಕಸರತ್ತನ್ನ ಇಲ್ಲಿ ಮಾಡಬಹುದು? ಎಸ್, ನಿಶ್ಚಿತ. ಏನಂದ್ರೆ ಸಂತೋಷ್ ಲಾಡ್ ಅವ್ರದ್ದು ಸ್ವಲ್ಪ ಡಿಫ್ರೆಂಟ್ ಕೇಸ್ ಇದು. ಸಂತೋಷ್ ಲಾಡ್ ಅವ್ರಿಗೆ ಮತ್ತೆ ಅಗೇನ್ ಏನಂದ್ರೆ ಅವರಿಗೆ ಸ್ವಲ್ಪ ಜಾತಿಯ ಸಪೋರ್ಟ್ ಕಡಿಮೆ. ಮರಾಠ ಸಮುದಾಯದ ನಾಯಕರು ಕರ್ನಾಟಕದಲ್ಲಿ, ಮರಾಠ ಮತ್ತು ಮರಾಠಿ ಅಸ್ಮಿತೆಗೆ ಏನಂತ ಅವರ ಕೆಲವು ಹೇಳಿಕೆಗಳು ಜನರಲ್ಲಿ ಕೆಲವೊಂದು ರೀತಿಯ ಒಂದು ಭಾವನೆಯನ್ನು ಹುಟ್ಟಾಕಿದ್ವು. ಸಂತೋಷ್ ಲಾಡ್ ಕಾಂಗ್ರೆಸ್ ಪರವಾಗಿದ್ದಾಗ, ಸಂತೋಷ್ ಲಾಡ್ ಕಾಂಗ್ರೆಸ್ನ ಸಂಘಟನೆ ವಿಚಾರದಲ್ಲಿ, ಸಂತೋಷ್ ಲಾಡ್ ಅವರ ಇಲಾಖೆ ವಿಚಾರದಲ್ಲಿ ಮಾಡುವಂಥ ಕೆಲಸಗಳನ್ನು ಬೇರೆ ಮಂತ್ರಿಗಳು ಅಷ್ಟು ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಆಮೇಲೆ ಸಂತೋಷ್ ಲಾಡ್ BJP ವಿರುದ್ಧ ಮಾತಾಡಿರೋ ಮಾತುಗಳು, ಸಂತೋಷ್ ಲಾಡ್ BJPಯನ್ನು ಟೀಕಿಸುವಂತಹ ತರ್ಕಬದ್ಧವಾದಂಥ ಮಾತುಗಳು, ಹೇಳಿಕೆಗಳು ಕಾಂಗ್ರೆಸ್ನವ್ರು ಯಾರೂ ಕೊಡ್ತಾ ಇಲ್ಲ. ಕಾಂಗ್ರೆಸ್ಗೆ ಯಾವುದಾದ್ರೂ ವಿಚಾರದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಾಗ ಕಾಂಗ್ರೆಸ್ನ ಪರವಾಗಿ ಅದನ್ನ ತೀರಾ ಸಮರ್ಥನೀಯವಾಗಿ ಮಾತನಾಡ್ತಾರೆ ಅಂದರೆ ಸಂತೋಷ್ ಲಾಡ್.
ಅವರು ಟ್ರಸ್ಟ್ ಮುಖಾಂತರ ಹಲವು ಜನೋಪಯೋಗಿ ಕೆಲಸಗಳನ್ನು ಕೂಡ ಸಂತೋಷ್ ಲಾಡ್ ಮಾಡಿದ್ದಾರೆ. ಸಂತೋಷ್ ಲಾಡ್ಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಆದರೆ ಈಗ ಸಿಗುತ್ತೆ ಅನ್ನುವಂಥದ್ದು ಮಾತಿದೆ. ಒಂದು ವೇಳೆ ಮರಾಠ ಸಮುದಾಯದಿಂದ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಬರುತ್ತೆ. ಹಾನಗಲ್ನ ಶ್ರೀನಿವಾಸ್ ಮಾನೆ ಅವರು ಕೂಡ ಈಗ ಇವರಿಗೆ ಪ್ರಬಲ ಕಾಂಪಿಟೇಟರ್ ಆಗಿದ್ದಾರೆ. ಈ ಶ್ರೀನಿವಾಸ್ ಮಾನೆ ಇವ್ರದೊಂದು ಗುಂಪಿದೆ, ಈ ಕೃಷ್ಣ ಬೈರೇಗೌಡ ಇವರೆಲ್ಲ ಸೇರಿ ಒಂದು ಗುಂಪನ್ನು ಕಟ್ಕೊಂಡಿದ್ದಾರೆ ಅವ್ರದ್ದೇ. ನಮ್ಮ ಶಿವಾಜಿನಗರದ ರಿಜ್ವಾನ್ ಅರ್ಷದ್, ಕೃಷ್ಣ ಬೈರೇಗೌಡ, ಈ ಶ್ರೀನಿವಾಸ್ ಮಾನೆ ಇವರೆಲ್ಲ ಸೇರಿಬಿಟ್ಟು ಇವರು ಈ ಕಡೆ DK ಶಿವಕುಮಾರ್ ಬಣನೂ ಅಲ್ಲ, ಈ ಕಡೆ ಸಿದ್ದರಾಮಯ್ಯನವ್ರ ಬಣನೂ ಅಲ್ಲ ಅನ್ನೋ ಥರದಲ್ಲ. ಇವರಂತರ ಹೈಕಮಾಂಡಿಗೆ ನಾವು ಹತ್ತಿರದಲ್ಲಿ ಇದೀವಿ ಅನ್ನುವಂಥ ಬಣ. ಕೃಷ್ಣ ಬೈರೇಗೌಡ ಏನಂದ್ರೆ ಈ ರಾಹುಲ್ ಗಾಂಧಿಯವರ ಕಾಲೇಜ್ನಲ್ಲಿ ಅವರು ಓದಿರೋದ್ರಿಂದ ಅವ್ರ ಕ್ಲಾಸ್ಮೇಟ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅದು ಕೃಷ್ಣ ಬೈರೇಗೌಡ ರಾಹುಲ್ ಗಾಂಧಿಯವರ ಕ್ಲಾಸ್ಮೇಟ್ ಅಲ್ವೇ ಅಲ್ಲ. ರಾಹುಲ್ ಗಾಂಧಿಯವರ ಕಾಲೇಜ್ನಲ್ಲಿ ಓದಿರೋದು ಕೃಷ್ಣ ಬೈರೇಗೌಡ ಅಷ್ಟೇ. ಆಮೇಲೆ ರಾಹುಲ್ ಗಾಂಧಿ ಅವರಿಗೆ ತೀರಾ ಹತ್ತಿರದಲ್ಲಿದ್ದಾರೆ ಕೃಷ್ಣ ಬೈರೇಗೌಡ, ಒಂದೇ ಕಾಲೇಜಲ್ಲಿ ಕ್ಲಾಸ್ಮೇಟ್ ಆಗಿದ್ರಿಂದ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಆದರೆ ಕೃಷ್ಣ ಬೈರೇಗೌಡರು ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟೇನು ಕ್ಲೋಸ್ ಇಲ್ಲ. ಕೃಷ್ಣ ಬೈರೇಗೌಡರು ರಾಹುಲ್ ಗಾಂಧಿ ಅವರಿಗೆ ಕ್ಲೋಸ್ ಇಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮೊನ್ನೆ ಅಧಿಕಾರ ಹಸ್ತಾಂತರದ ವಿಚಾರದಲ್ಲೂ ಗೊತ್ತಾಗಿದೆ. ಆಮೇಲೆ ಅವರಿಗೆ ಈ BDA BMRDL ಬಿಟ್ಟು ಖಾತೆ ಕೊಟ್ಟಾಗ ಇವರಂತರ ಖಾತೆ ತೆಗೆದಿದ್ರು, ಅವಿಲ್ಲದೆ ನಾನು ಸ್ವೀಕರಿಸಲ್ಲ ಹಂಗೆ ಹಿಂಗೆ ಅಂತ. ಇವ್ರು ರಾಹುಲ್ ಗಾಂಧಿ ಕ್ಲೋಸ್ ಇದ್ದಿದ್ರು ಕೃಷ್ಣ ಬೈರೇಗೌಡರು. ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ರಲ್ಲ DK ಶಿವಕುಮಾರ್ಗೆ ಅವೆರಡು ಖಾತೆಗಳನ್ನು ಕೊಡಿ ಅಂತ. ಎಷ್ಟು ಮಜಾ ಇದೆ ನೋಡಿ ನಿಶ್ಚಿತ. ಇದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯನ್ನು ಹೊರಗಿಟ್ಟು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಇವ್ರಿಗೆ ಕೊಟ್ಟಿದ್ದಾರೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ BDA ಹೊರಗಿಟ್ಟು ಬೆಂಗಳೂರು ಅಭಿವೃದ್ಧಿ ಮಾಡಿದ್ರೆ ಹೆಂಗೆ ಮಾಡ್ತಾರೆ ಕೃಷ್ಣ ಬೈರೇಗೌಡರು? ಏನು ಅಧಿಕಾರ ಇರುತ್ತೆ ಅಲ್ಲಿ ಮಾಡೋಕ್ಕೆ? ಅವು ಹೆಸರಿಗಷ್ಟೇ ಮಂತ್ರಿ. ಅಂಥ ಕೃಷ್ಣ ಬೈರೇಗೌಡರ ಒಂದು ಗುಂಪಿನಲ್ಲಿರೋರು ಶ್ರೀನಿವಾಸ್ ಮಾನ್, ಸಂತೋಷ್ ಲಾಡ್ಗೆ ಕಾಂಪಿಟೇಟರ್ ಅಂತ. ಈ ಕೃಷ್ಣ ಬೈರೇಗೌಡರಿಗೆ ಅವ್ರದ್ದೇ ಸ್ಥಾನವನ್ನು ಉಳಿಸ್ಕೊಳಕ್ಕಾಗಿಲ್ಲ. ಅವ್ರ ಖಾತೆಯಲ್ಲಿ ಏನು ಕತ್ರಿ ಹಾಕಿದ್ರಲ್ಲ ಅದನ್ನ ವಾಪಸ್ ತಗೊಳಕ್ಕಾಗಿಲ್ಲ. ಇನ್ನು ಬೇರೆಯವ್ರಿಗೆ ಮಂತ್ರಿ ಸ್ಥಾನ ಕೊಡ್ಸೋಕ್ಕಾಗತ್ತಾ? ಇದನ್ನೆಲ್ಲ ನೋಡಿದಾಗ ಸಂತೋಷ್ ಲಾಡ್ ಇಲ್ಲಿ ಏನಾದರೂ ಮತ್ತೆ ಮಂತ್ರಿ ಆಗೋದು, ಸಂತೋಷ್ ಲಾಡ್ ಅವರ ಅವಶ್ಯಕತೆ ಇದೆ, ಕಾಂಗ್ರೆಸ್ಗಿದೆ. ಹಾಗಾಗಿ ಸಂತೋಷ್ ಲಾಡ್ ಮತ್ತೆ ಮಂತ್ರಿ ಆಗ್ಬೋದು.